ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಸಂಡೇ ಅಂತ ಸುತ್ತಾಡೋದಕ್ಕೆ ಅಂತ ಬಂದಿದ್ದೀವಿ. ಯಾವ ಪ್ಲೇಸ್ಗೆ ಬಂದಿದ್ದೀವಿ ಅಂತ ಅಂದರೆ ಪಿರಾಮಿಡ್ ವಿಲೇಜ್ ಇಂಟರ್ನ್ಯಾಷನಲ್ಗೆ ಬಂದಿದ್ದೀವಿ. ಸೊ ಈ ಪ್ಲೇಸ್ ಎಲ್ಲ ಹೇಗಿದೆ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ಸ್ಕಿಪ್ ಮಾಡ್ದೇ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬೆಳಗ್ಗೆ 8:30ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಹೊರಟ್ವಿ. ಬೈಕಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇರತ್ತಲ್ಲ, ಸೊ ಮಕ್ಕಳು ಮಲ್ಕೊಂಡೇ ಬಿಡ್ತಾರೆ. ಪಾಪುನೂ ಅಷ್ಟೇ ಸ್ವಲ್ಪ ದೂರ ಹೋದ ತಕ್ಷಣ ಮಲ್ಕೊಂಡೇ ಬಿಟ್ಲು. ನಾವು ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ನಲ್ಲಿ ಹೇಳಿದ್ದೀನಿ ಆ್ಯಂಡ್ ಇನ್ನೊಂದು ಸರಿ ಹೇಳ್ತೀನಿ. ನಾವು ಪಿರಾಮಿಡ್ ವಿಲೇಜ್ ಇಂಟರ್ನ್ಯಾಷನಲ್ಗೆ ಹೋಗಿದ್ವಿ. ನಮ್ಮ ಏರಿಯಾದಿಂದ 37 to 38 ಕಿಲೋಮೀಟರ್ಸ್ ಇತ್ತು. ಇವಾಗ ನಾವು ಹೋಗ್ತಾ ಇರೋ ಲೊಕೇಶನ್ ನೋಡಿದ್ರೆ ಏನು ಫಾರೆಸ್ಟಲ್ಲಿ ಇದೆಯಾ ಪಿರಾಮಿಡ್ ಅಂತ ಅಂದ್ಕೊಳ್ತೀರಾ, ಬಟ್ ಇಲ್ಲ, ಅದು ಫಾರೆಸ್ಟಲ್ಲಿ ಇಲ್ಲ. ಆ್ಯಕ್ಚುಲಿ ನಾವು ನಮಗೆ ನಿಯರೆಸ್ಟ್ ಆಗಿರೋ ರೂಟ್ ಚೆಕ್ ಮಾಡಿದಾಗ ಈ ರೂಟನ್ನು ತೋರಿಸ್ತು. ಸೊ ಇದು ಬಂದು 37 ಕಿಲೋಮೀಟರ್ಸ್ ತೋರಿಸ್ತು. ನೈಸ್ ರೋಡ್ ಮೇಲಿಂದ ಹೋದರೆ ನಮಗೆ 42-43 ಕಿಲೋಮೀಟರ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಈ ರೂಟಲ್ಲಿ ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ಬಟ್ ಇದು ಫಾರೆಸ್ಟ್ ಅಂತ ನಮಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಿಜ ಈ ರೂಟಲ್ಲಿ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನಾವು ವಾಪಸ್ ಬರಬೇಕಾದ್ರೆ ನೈಸ್ ರೋಡ್ ಮೇಲೇ ಬಂದಿದ್ದು. ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಭಯ ಆಗುತ್ತೆ. ನೈಟಂತೂ ಇಲ್ಲಿ ಟ್ರಾವೆಲ್ ಮಾಡೋಕ್ಕೇ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಪ್ರಾಣಿಗಳು ಬಂದುಬಿಡುತ್ತೇನೋ ಅಂದ್ಬಿಟ್ಟು ಅಲ್ಲಿ ವೈರ್ಗಳನ್ನ ಹಾಕಿದ್ದಾರೆ ಆ್ಯಂಡ್ ಕಬ್ಬಿಣದ ರಾಡ್ಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಟ್ರಾವೆಲ್ ಸ್ವಲ್ಪ ಡೇಂಜರಸ್ ಅಂತಲೇ ಹೇಳ್ಬೋದು, ಯಾವ ಟೈಮಲ್ಲಿ ಪ್ರಾಣಿಗಳು ಬರುತ್ತೋ ಅಂತ. ಸೊ ಬೇರೆ ರೂಟಲ್ಲಿ ಹೋದರೆ ಬೆಟರ್. ಮಾರ್ನಿಂಗ್ 10:30ಗೆ ನಾವು ಪಿರಾಮಿಡ್ ವಿಲೇಜ್ ಇಂಟರ್ನ್ಯಾಷನಲ್ಗೆ ರೀಚ್ ಆದ್ವಿ. ಇಲ್ಲಿ ಎಂಟ್ರಿಗೆ ಫೀಸ್ ಇರುತ್ತೆ 20 ರುಪೀಸು. ಮೋಸ್ಟ್ಲಿ ಅದು ಬೈಕ್ ಪಾರ್ಕಿಂಗಿಗೆ ತೊಗೊತಾರೆ ಅಂತ ಅನಿಸುತ್ತೆ. ಸೊ ಹಸ್ಬೆಂಡು ಬೈಕ್ ಪಾರ್ಕ್ ಮಾಡೋದಕ್ಕೆ ಅಂತ ಹೋಗಿ ಅಮೌಂಟನ್ನು ಪೇ ಮಾಡಿ, ಮತ್ತು ಇಲ್ಲಿ ಒಂದು 3-4 ರೂಟ್ಸ್ಗಳಿರುತ್ತೆ. ಅಲ್ಲಿ ನಾವು ಏನೇನೆಲ್ಲ ಪ್ಲೇಸ್ಗಳನ್ನ ನೋಡಬೇಕು ಸೊ ಅದು ರೂಟೆಲ್ಲ ಹಾಕಿರ್ತಾರೆ. ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಾ ಇದ್ದಾಗೆ ಗಾಂಧೀಜಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಕ್ಯಾಂಟೀನ್ ಯಾವ ಕಡೆ ಬರುತ್ತೆ ಆ್ಯಂಡ್ ಪಿರಮಿಡ್ ಯಾವ ಕಡೆ ಇರುತ್ತೆ ಆ್ಯಂಡ್ ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಕೂಡ ಇದೆ. ಸೊ ಎಲ್ಲ ಇಂಟ್ರಕ್ಷನ್ಸ್ನು ಹಾಕಿದ್ದಾರೆ, ನಾವು ಯಾವ ಕಡೆಗೆ ಹೋಗಬೇಕು, ಏನೆಲ್ಲ ನೋಡಬೇಕು ಆ ಥರದ್ದೆಲ್ಲ. ಗಾಂಧೀಜಿ ಸ್ಟ್ಯಾಚ್ಯೂ ನೋಡಿಬಿಟ್ಟು ಆಮೇಲೆ ನಾವು ಬುದ್ಧ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಬುದ್ಧ ಸ್ಟ್ಯಾಚ್ಯೂ ಹತ್ರನೇ ಪಿರಾಮಿಡ್ ಇರೋದು. ಈ ಪಿರಾಮಿಡಲ್ಲಿ ಏನಿದೆ ಅಂತ ಅಂದರೆ ನಾವು ಮೆಡಿಟೇಷನ್ ಅಂತಲೇ ಹೇಳ್ಬೋದು, ಒಂಥರ ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದಿದ್ದು. ಮತ್ತು ಪಿರಾಮಿಡಲ್ಲಿ ಒಂದು ಸಾಂಗ್ನ ಪ್ಲೇ ಮಾಡಿರ್ತಾರೆ ಆ್ಯಂಡ್ ನಾವು ಅದನ್ನು ಕೇಳಿಕೊಂಡು ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಸೌಂಡ್ಗಳಿರಲ್ಲ ಆ್ಯಂಡ್ ಫೋನ್ ಕೂಡ ಅಲಾವ್ ಇರಲ್ಲ ಆ್ಯಂಡ್ ಮಕ್ಳಿಗೂ ಅಷ್ಟೇ ಅಲಾವ್ ಇರಲ್ಲ, ಯಾಕಂದರೆ ತುಂಬ ಸೈಲೆಂಟ್ ಇರುತ್ತೆ. ಹಾಗಾಗಿ ಮಕ್ಕಳನ್ನು ಕೂಡ ಅಲಾವ್ ಮಾಡಲ್ಲ. ನಾನು ಮತ್ತು ನನ್ನ ಫ್ರೆಂಡ್ ಅಶ್ವಿನಿ ಆಚೆ ಕಡೆ ಕೂತ್ಕೊಂಡು ಪಾಪುನ ನೋಡ್ಕೊತಾ ಇದ್ವಿ. ಆವಾಗ ನನ್ನ ಹಸ್ಬೆಂಡು ಮತ್ತು ಅಶ್ವಿನಿ ಹಸ್ಬೆಂಡ್ ಹೋಗಿ ಬಂದರು. ಆಮೇಲೆ ನಾನು ಮತ್ತು ಅಶ್ವಿನಿ ಹೋದ್ವಿ, ಹಸ್ಬೆಂಡು ಪಾಪುನ ನೋಡ್ಕೊಳ್ತಾ ಇದ್ದರು. ಸೊ ನಾನು ನೋಡ್ಕೊಬೇಕಾದ್ರೆ ಪಾಪು ನಂದು ಫೋಟೋ ತೆಗಿ. ಫೋಟೋ ವೆರಿ ಗುಡ್. ಇನ್ನೊಂದು ಫೋಟೋ, ಒನ್ ಮೋರ್ ಸ್ಮೈಲ್. ಚಿಕ್ 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 ಡುಂಕರ್ ಟಕರ್ ಟಿಕ್ ಟಿಕ್ ಡುಮ್ ಡುಮ್ ಜಂಕರ್ ಟಕರ್. ಪಿರಾಮಿಡ್ ಹಿಂದೆಗಡೆ ಗೇಟಲ್ಲಿ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಲ್ ಥರ ಮಾಡಿದ್ದಾರೆ. ಚಿಕ್ಕದಾಗಿದೆ ಅದು ತುಂಬಾ. ಆ್ಯಂಡ್ ಅಲ್ಲಿ ಪಾಪುಗಳಿಗೆ ಒಂದಿಷ್ಟು ಟಾಯ್ಸ್ಗಳಿದ್ದು, ನಾನು ಪಾಪುಗೆ ಒಂದಿಷ್ಟು ಟಾಯ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ. ನಾನು ಪಾಪುಗೆ ತುಂಬ ದಿವಸದಿಂದ ಅದು ಮ್ಯೂಸಿಕ್ ಥರ ಬರುತ್ತೆ, ಸೊ ಅದನ್ನು ತಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಸೊ ಅದನ್ನು ನೋಡಿದೆ, ಹಾಗಾಗಿ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದಾಗ 700-800 ಇತ್ತು. ಬಟ್ ಇಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ನನಗೆ. ಆ್ಯಂಡ್ ಪಾಪುಗೆ ಒಂದಿಷ್ಟು ಟಾಯ್ಸ್ಗಳನ್ನೂ ಕೂಡ ತೊಗೊಂಡೆ. ಮತ್ತು ಇಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನೂ ಕೂಡ ಇಟ್ಟಿದ್ರು, ಲೈಕ್ ವಿಮೆನ್ಸ್ಗೆ ಬ್ಯೂಟಿ ಪ್ರಾಡಕ್ಟ್ಸು, ಹೇರ್ ಆಯಿಲು, ಫೇಸ್ ಕ್ರೀಮು ಆ್ಯಂಡ್ ಸೋಪು, ಪೌಡರು, ಸೊ ಈ ಥರದ್ದೆಲ್ಲ ಇಟ್ಟಿದ್ರು. ಆ್ಯಂಡ್ ಚಾಕ್ಲೇಟ್ಸ್, ಬಿಸ್ಕೆಟ್. ಈ ಪ್ಲೇಸಲ್ಲಿ ಬುದ್ಧಂದು ಮತ್ತು ಶಿವಂದು ಐಡಲ್ಸ್ಗಳನ್ನ ಇಟ್ಟಿದ್ರು, ಮೂರ್ತಿಗಳನ್ನ. ತುಂಬಾ ಚೆನ್ನಾಗಿದ್ವು ಮೂರ್ತಿಗಳು. ಸೊ ಯಾವ್ದು ಬೇಕಾದರೂ ತೊಗೊಳ್ಬೋದಾಗಿತ್ತು. ಆ್ಯಂಡ್ ವಾಟರ್ ಬಾಟಲ್ಸ್ ಕೂಡ ಇಟ್ಟಿದ್ರು. ವಾಟರ್ ಬಾಟಲ್ಸ್ ಅಂದು ತುಂಬಾ ಪ್ರೈಸ್ ಇತ್ತು. ಒಂದು ಬಾಟಲ್ 500-600 ಈ ಥರದ್ದೆಲ್ಲ ಇತ್ತು.
ಮತ್ತು ನನಗೆ ಊದ್ಬತ್ತಿದು ಸ್ಮೆಲ್ಲು ತುಂಬ ಚೆನ್ನಾಗಂತ ಅನ್ನಿಸ್ತು. ಊದ್ಬತ್ತಿನಲ್ಲೇ ಎಷ್ಟೊಂದು ಫ್ಲೇವರ್ಸ್ಗಳಿತ್ತು, ಎಲ್ಲ ಫ್ಲೇವರ್ಸು ತುಂಬಾ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಅದನ್ನು ಸ್ಮೆಲ್ ನೋಡಿದಾಗ ಎಲ್ಲನೂ ತೊಗೊಂಡ್ಬಿಡೋಣ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಎಲ್ಲ ಪ್ರಾಡಕ್ಟ್ಗಳು. ಹೋಮ್ ಡೆಕೋರೇಟಿವ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ತಗೋಬೇಕು ಅಂತ ಅಂದರೆ ನಮ್ಮ ಮನೆ ತುಂಬ ಚಿಕ್ಕದು, ಬ್ಯಾಂಗ್ಳೂರಲ್ಲಿರೋದು. ನಾನು ಅದಕ್ಕೇ ಯಾವುದು ಹೋಮ್ ಡೆಕೋರೇಟಿವ್ ಐಟಮ್ಸ್ನ ಅಲ್ಲಿ ತೊಗೊಂಡಿಲ್ಲ ಆ್ಯಂಡ್ ಮನೆಯೂ ಅಷ್ಟು ಡೆಕೋರೇಟ್ ಆಗಿ ಏನೂ ಮಾಡಿಲ್ಲ. ನಾನು ಆದಷ್ಟು ಬೇಗನೆ ಒಂದು ಹೋಮ್ ಟೂರ್ನ ಮಾಡ್ತೀನಿ, ಬ್ಯಾಂಗ್ಳೂರಲ್ಲಿರೋ ನಾವು ರೆಂಟಲ್ಲಿರೋ ಮನೆ ಹೇಗಿದೆ ಅಂತ. ಬ್ಲ್ಯಾಕ ಬ್ರೌನಾ? ಬ್ಲ್ಯಾಕ್ ಬರುತ್ತೆ, ಬ್ರೌನ್ ಬರುತ್ತೆ. ಯಾವ್ದು ತೊಗೊಳ್ಳೋದು? ತಗೋ. ಸೊ ನಮಗೆ ಬೇಕಾಗಿರೋ ಐಟಮ್ಸ್ನ ತೊಗೊಂಡ್ಬಿಟ್ಟು ಬಿಲ್ ಮಾಡಿಸೋದಕ್ಕೆ ಅಂತ ಬಂದ್ವಿ. ಹಸ್ಬೆಂಡು ಬಿಲ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ನನಗೆ ನಮ್ಮಮ್ಮನ ಮನೆಗೆ ತಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಏನಂದರೆ ಇನ್ನೂ ಮನೆ ಪೂರ್ತಿ ಆಗಿಲ್ಲ, ಇವಾಗ ಸ್ಲ್ಯಾಪ್ವರೆಗೂ ಬಂದಿದೆ ಅಷ್ಟೇ. ಮುಂಚೆನೇ ತೊಗೊಂಡು ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಹೋಮ್ ಡೆಕೋರೇಟಿವ್ ಐಟಮ್ಸ್ನ ಯಾವುದೂ ತೊಗೊಂಡಿಲ್ಲ. ಸೊ ಮನೆ ಪೂರ್ತಿ ಕಂಪ್ಲೀಟ್ ಆದಮೇಲೆ, ನೇಮಿಂಗ್ ಸೆರೆಮನಿ ಎಲ್ಲ ಆದಮೇಲೆ ನಾನು ಒಂದಿಷ್ಟು ಹೋಮ್ ಡೆಕೋರೇಟಿವ್ ಐಟಮ್ಸ್ನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿಬಿಟ್ಟು ನಾನು ಮನೆ ಡೆಕೋರೇಟಿವ್ ಮಾಡ್ತೀನಿ. ಕ್ಯಾಂಟೀನ್ಗೆ ಹೋಗೋದಕ್ಕೆ ಅಂತ ಒಂದು ಬ್ರಿಡ್ಜ್ ಇದೆ. ಸೊ ಆ ಬ್ರಿಡ್ಜು ತುಂಬಾ ಚೆನ್ನಾಗಂತ ಅನ್ನಿಸ್ತು. ನಾವು ಎಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀವೋ ಸೊ ಅಲ್ಲೆಲ್ಲನೂ ಒಂದಿಷ್ಟು ಫೋಟೋಸ್ಗಳು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ರೀಲ್ಸ್ಗಳನ್ನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ನನಗೆ ಒಂದು ರೀಲ್ಸ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಯಾವುದೂ ಅಪ್ಲೋಡ್ ಮಾಡಿಲ್ಲ. ಏನಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅಂತ ನಾನು ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ, ಅದು ತುಂಬಾ ಸ್ಪೆಷಲ್ಲು. ಲವ್ ಯು ಪಪ್ಪ. ಹೇ ಅಲ್ಲೇ ಪಪ್ಪ ಕೊಡು. ನಡಿ ಸ್ಮೈಲ್ ಚೆರಿ, ಸ್ಮೈಲ್. ಊಟ ಮಾಡೋದಕ್ಕೆ ಅಂತ ನಾವು ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಊಟ ಫ್ರೀ ಆಗಿರುತ್ತೆ. ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ, ಸೊ ಹಾಗೆ ಇಲ್ಲೂ ಊಟನ ಕೊಡ್ತಾ ಇರ್ತಾರೆ, ಫ್ರೀ ಆಗಿರುತ್ತೆ. ಸೊ ಊಟ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಊಟ ಏನು ಕೊಟ್ಟಿದ್ರು ಅಂತ ಅಂದರೆ ರೈಸು, ಸಾಂಬಾರು, ಮಜ್ಜಿಗೆ ಮತ್ತು ಕ್ಯಾಬೇಜ್ ಪಲ್ಯ ಕೊಟ್ಟಿದ್ದರು. ನಮಗಂತೂ ಸ್ವಲ್ಪ ತಿಂದ ತಕ್ಷಣವೇ ಹೊಟ್ಟೆನೇ ತುಂಬೋಯ್ತು. ಯಾಕೆಂದರೆ ತುಂಬ ಬಿಸಿ ಬಿಸಿ ಅವಾಗ ತಾನೇ ಮಾಡಿದ್ದನ್ನು ಹಾಗೆ ತೊಗೊಂಡು ಬರ್ತಾಯಿದ್ರು. ಸೊ ಬಿಸಿ ಬಿಸಿ ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣವೇ ಹೊಟ್ಟೆನೇ ತುಂಬೋಯ್ತು. ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಟೇಸ್ಟೇ ಇರಲ್ಲ. ಸೊ ಇಲ್ಲಿ ತುಂಬಾ ಚೆನ್ನಾಗಂತ ಅನ್ನಿಸ್ತು. ಸ್ವಲ್ಪನೇ ತಿಂದ್ರೂ ಹೊಟ್ಟೆ ತುಂಬೋಯ್ತು, ಒಂಥರ ಖುಷಿ ಆಯಿತು. ಆ್ಯಂಡ್ ಅಲ್ಲೇ ತುಂಬ ಬಿಸಿಲಿತ್ತಲ್ವ, ಸೊ ಮತ್ತೆ ಟ್ರಾವೆಲ್ ಮಾಡೋದು ಬೇಡ ಅಂದ್ಬಿಟ್ಟು 2:30ವರೆಗೂ ಅಲ್ಲೇ ಕೂತ್ಕೊಂಡಿದ್ವಿ. ಆ್ಯಂಡ್ ಊಟ ಸ್ಟಾರ್ಟ್ ಆಗೋದು 12:30ಇಂದ 3 o'clockವರೆಗೂ ಇರುತ್ತೆ. ಕೂತ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಪಾಪುಗೆ ಒಂದು ಕ್ಯಾಪ್ ತೊಗೊಂಡಿದ್ದೆ ಆ್ಯಂಡ್ ಗಾಗಲ್ ಕೂಡ ತೊಗೊಂಡಿದ್ದೆ. ಸೊ ಅವಳಿಗೆ ಹಾಕ್ಬಿಟ್ಟು ಒಂದೆರಡು ಫೋಟೋಗಳನ್ನ ತೆಗೆಯೋಣ, ರೀಲ್ಸ್ ಮಾಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೆ. ನನಗೆ ಫೋಟೋಸು ಮತ್ತು ವೀಡಿಯೋಸ್ ಅಂದರೆ ತುಂಬಾ ಕ್ರೇಜು. ಆ್ಯಂಡ್ ಅಲ್ಲಿ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು, ಇವಾಗ ಲಾಂಗ್ ಹೇರ್ಸ್ ಇದೆ ಅಲ್ವಾ, ಸೊ ನಾನು ಹೇರ್ಸ್ದು ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೆ. ನನ್ನ ಫ್ರೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ಲು. ಚಿಕ್ಕ ಮಕ್ಕಳಿದ್ದಾಗ ಇದಕ್ಕೆ ಡಿಂಗ್ರಿ ಅಂತಿದ್ವಿ. ನೀವು ಇವಾಗ ಏನಂತೀರಿ ಗೊತ್ತಿಲ್ಲ. ಬುಗುರಿ ಗಿಗುರಿ ಗೊತ್ತಿಲ್ಲ. ಇದು ನೋಡಿ, ನಾವು ಈಗ ತರಿಸ್ತಿದ್ವಿ. ಇಲ್ಲಿ ನೋಡಿ, ತಿರುಗ್ತಾನೆ ಇಲ್ಲ ಅದು. ಹೋಯ್ತು, ಕೆಳಗಡೆ ಹೋಯ್ತು. ತಿರುಗ್ತಿದ್ವಿ ಆಗಳೇ, ಇದೆ ಕೆಳಗೆ ಹೊಂಟಾವಲ್ಲ. ಮಕ್ಕಳಿಗೆ ಆಟ ಆಡೋದಕ್ಕೆ ಜೋಕಾಲಿ ಎಲ್ಲ ಇತ್ತು. ಸೊ ಪಾಪುನ ಆಟ ಆಡ್ಸೋಣ ಅಂದ್ಬಿಟ್ಟು ಆಟ ಆಡ್ಸೋಕ್ಕೆ ಕರ್ಕೊಂಡೋಗಿ ವಾಪಸ್ಸು ಪಾರ್ಕಿಂಗ್ ಏರಿಯಾ ಹತ್ರ ಬಂದ್ವಿ.
ಪಾರ್ಕಿಂಗ್ ಏರಿಯಾ ಹತ್ರ ಹಸ್ಬೆಂಡ್ಗೆ ಅದು ಮರದ್ದು ಏನೋ ಹೂವು ಥರ ಸಿಕ್ಕಿತ್ತು. ಸೊ ಅದು ಚಿಕ್ಕ ವಯಸ್ಸಲ್ಲೇನೋ ಆಟ ಆಡ್ತಾ ಇದ್ರಂತೆ. ನಾವು ಇದಕ್ಕೆ ಬಿಂಗಿರಿ ಅಂತ ಹೇಳ್ತಾ ಇದ್ವಿ. ಈ ಥರ ರೌಂಡಿಗೆ ತಿರುಗುತ್ತೆ ಅಂತ ತೋರಿಸ್ತಾ ಇದ್ರು. ಸೊ ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇವತ್ತಿನ ನಮ್ಮ ಟ್ರಿಪ್ ಹೀಗಿತ್ತು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಮತ್ತು ನಾನು ನಿಮಗೆ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.